ನಮಸ್ತೆ. ಆಸೆ ಪಡು ಸಾಧಿಸು ಈ ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ನ ಹೆಸರು ಮಣ್ಣಿಗೆ ನೀವು ಹಕ್ಕುದಾರರೇ, ನಿಮಗೆ ಮಣ್ಣಿನ ಹಕ್ಕಿದೆಯೇ? ನಾವು ಮಣ್ಣಿಗೆ ಹಕ್ಕುದಾರರಾ ಅಂತ ಪ್ರಶ್ನೆ ಕೇಳ್ತಿದ್ದಾರೆ. ನಮಗೆ ಮಣ್ಣಿನ ಮೇಲೆ ಹಕ್ಕಿದೆಯಾ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಸೊ ಈಗ ನಾವು ಇದನ್ನು ಹೇಗೆ ತಿಳ್ಕೊಳ್ತಾ ಹೋಗಬೇಕು? ಇವಾಗ ಇದನ್ನು ಯಾಕೆ ಹೇಳಿರೋದು ಅಂದರೆ, ನಾವು ಮಣ್ಣನ್ನು ಏನು ಈ ಭೂಮಿ ನಂದು ಅಥವಾ ಇದು ನಂದು, ಇದ್ರದ್ದು ನನ್ನ ರೆಸ್ಪಾನ್ಸಿಬಿಲಿಟಿ, ಇದಕ್ಕೆ ನಾನೇ ಹಕ್ಕು ಅಂತ ಏನು ನಮಗೆ ಈಗೋ ಬಂದಿರುತ್ತೆ, ಆ ಈಗೋ ನಿಜವಾಗ್ಲೂ ಯಾಕೆ ಬಂದಿದೆ ಆ್ಯಂಡ್ ಆ ಈಗೋ ಬರೋದಕ್ಕೆ ಕಾರಣ ಏನು ಈಗ ನೋಡೋಣ ಅಂತ ಹೇಳಿ ಅದನ್ನು ಅರ್ಥ ಮಾಡ್ಸೋಕ್ಕೆ ಈ ಒಂದು ಚಾಪ್ಟರ್ನಲ್ಲಿ ಹಾಕಿದ್ದಾರೆ. ಸೊ ಏನಂದರೆ, ನಾವು ಹುಟ್ಟಿದಾಗ ನಮ್ಮ ದೇಹದ ಪ್ರಮಾಣ ಎಷ್ಟಿತ್ತು? ನಾವು ಹುಟ್ಟಿದಾಗ ನಮ್ಮ ದೇಹದ ಪ್ರಮಾಣ ಎಷ್ಟಿತ್ತು ಅಂದರೆ, ಕೆಲವರು 2.5 kg ಇರ್ಬೋದು. ಅಂದರೆ ನಾವು ಹುಟ್ಟಿದಾಗ 2.5 kg, 3 kg, 3.5 kg, 4 kg ಈ ರೀತಿ ನಾವು ಬೇರೆ ಬೇರೆ ಕೆ ಜಿಗಳು ಹುಟ್ಟಿರ್ತೀವಿ ಅಲ್ವಾ, ಒಂದು ಪ್ರಮಾಣ ಇರುತ್ತೆ. ಆದರೆ ಇವತ್ತೆಷ್ಟಿದೆ? 50, 60, 70, 80, 100 ಕ್ರಾಸ್ ಆಗಿದೆ ಅಲ್ವಾ. ಈಗ 3 kg ಇದ್ದಂಥ ನಮ್ಮ ವೆಯ್ಟು ಇವತ್ತು 50 kg, 60, 70, 100 kgವರೆಗೂ ಆಗೋದಕ್ಕೆ ಏನು ಕಾರಣ ಅಂತ ಬಂದಾಗ, ನಾವು ಈ ಮಧ್ಯದಲ್ಲಿ ಏನೆಲ್ಲ ತಿಂದಿದ್ದೀವಿ ಆ ಆಹಾರ ಕಾರಣ. ನಮ್ಮೊಳಗಡೆ ಸೇರಿರುವಂಥ ಆಹಾರಗಳಿಂದ ನಾವು ಬೆಳೀತಾ ಬಂದಿದ್ದೀವಿ, ನಮ್ಮ ಪ್ರಮಾಣ ಗಾತ್ರ ಬೆಳೀತಾ ಬಂದಿದೆ. ಆಗಿದ್ದರೆ ಆ ಆಹಾರನ ನಾವೇನಂತ ಕರಿತೀವಿ? ಊಟನ ತಿಂದು ತಿಂದು ನಾವು ದೊಡ್ಡವರಾಗ್ತಾ ಬಂದಿದ್ದೀವಿ. ನಾವು ಏನು ಗಾತ್ರದಲ್ಲಿ ಬೆಳೀತಾ ಬಂದಿದ್ದೀವಿ. ಹಾಗಿದ್ರೆ ಈ ಊಟ ನಮಗೆ ಎಲ್ಲಿಂದ ಸಿಕ್ತು? ಮಣ್ಣಿಂದ ಸಿಕ್ತು ಅಲ್ವಾ. ಅಂದರೆ ಹೇಗೆ ಮಣ್ಣಿಂದ ಸಿಕ್ತು ಅಂತ ಬಂದರೆ, ಸಸ್ಯಗಳಾಗ್ಬೋದು, ಧಾನ್ಯ ಆಗ್ಬೋದು, ಎಲ್ಲನೂ ಕೂಡ ಮಣ್ಣು ಮತ್ತು ನೀರು ಆ ಎರಡರಿಂದ ನಮಗೆ ಆಹಾರ ರೆಡಿಯಾಗಿದೆ, ಸಸ್ಯ ಧಾನ್ಯ ರೆಡಿಯಾಗಿದೆ, ಅದನ್ನು ನಾವು ತಿಂದಿದ್ದೀವಿ. ಇದು 1 ಪಾಯಿಂಟ್ ನೆನ್ಪಿಟ್ಕೊಳ್ಳೋಣ. ಎರಡನೇದು, ನಾವು ನಾನ್ ವೆಜಿಟೇರಿಯನ್ ಅಂತ ಅಂದ್ಕೊಳ್ಳೋಣ, ಅಂದರೆ ಮಾಂಸಾಹಾರಿ. ಆದರೆ ಏನಾಗುತ್ತೆ, ನಾವು ತಿನ್ನುವಂಥ ಕೋಳಿ, ಕುರಿ ಇವೆಲ್ಲ ಏನಿದೆ ಅವೆಲ್ಲ ಕೂಡ ಏನನ್ನ ತಿಂದು ಅದ್ರ ಗಾತ್ರನ ಡೆವಲಪ್ ಮಾಡ್ಕೊಂಡಿದೆ ಅಂತ ಬಂದಾಗ ಅದೂ ಕೂಡ ಬೆಳೆಗಳನ್ನೇ ತಿಂದು, ಸೇಮ್ ಏನೋ ಮಣ್ಣಿನಲ್ಲಿ ಬೆಳೆಯೋ ಅಂಥದ್ದನ್ನು ತಿಂದೆ ಅದು ಕೂಡ ಗಾತ್ರ ಬೆಳೆಸ್ಕೊಂಡಿದೆ. ಅದರ ಅರ್ಥ, ನಾವು ಏನನ್ನೇ ಸೇವಿಸ್ತಾ ಇದ್ರೂ ಕೂಡ ಆ ಸೇವಿಸ್ತಾ ಇರೋದು ಯಾವುದರಿಂದ ಬಂದಿದೆ, ಯಾವುದ್ರ ಮೂಲಕ ಅದು ರೆಡಿಯಾಗಿದೆ ಅಂದರೆ ಮಣ್ಣಿನಿಂದ ರೆಡಿಯಾಗಿದೆ, ಭೂಮಿಯಿಂದ ರೆಡಿಯಾಗಿದೆ. ಇದನ್ನು ಯಾಕೆ ಹೇಳ್ತಿದ್ದಾರೆ ಅಂದರೆ, ನಾನು ಈ ಭೂಮಿಗೆ ಹಕ್ಕುದಾರ ಅನ್ನೋ ಈಗೋ ಮನುಷ್ಯನಿಗೆ ಬಂದಿದೆ. ಆದರೆ ಮಣ್ಣಿಂದ ನಾವಾಗಿದ್ದೀವೇ ಹೊರತು ನಮ್ಮಿಂದ ಮಣ್ಣಾಗಿಲ್ಲ ಅಂತ ಅರ್ಥ ಮಾಡಿಸೋಕೆ. ಅಂದರೆ ಮನುಷ್ಯನೇ ಎಲ್ಲ, ನಾನು ಮನ್ಸು ಮಾಡಿದ್ರೆ ಎಲ್ಲ ಅನ್ಕೊಳ್ತಾರಲ್ವ. ಮನುಷ್ಯನಿಗೆ ಸಾಮರ್ಥ್ಯ ಇದೆ, ಬಟ್ ಅದು ಈಗೋ ಆಗುತ್ತೆ. ಆ ಕಾರಣಕ್ಕೆ ಇದನ್ನು ಹೇಳ್ತಾ ಇರೋದು. ಓಕೆ. ಸೊ ಅಂದರೆ ಒಂದು ಪಾತ್ರೆಯಲ್ಲಿ ನೀರಿದೆ ಅಂತ ಅಂದ್ಕೊಳ್ಳೋಣ. ಓಕೆ, ಅವಾಗ ಏನಂತೀವಿ? ಆ ಪಾತ್ರೆಯಲ್ಲಿ ನೀರಿದ್ದಾಗ ಆ ಪಾತ್ರೆಯಲ್ಲಿ ನೀರಿದೆ ಅಂತೀವಿ. ಆದರೆ ಆ ಪಾತ್ರೆನೇ ನೀರು ಅಂತ ನಾವು ಹೇಳಲ್ಲ. ಕರೆಕ್ಟ್? ಹಾಗೇ ಆ ನೀರನ್ನು ನಾವು ಕುಡಿತೀವಿ. ನಾವು ಕುಡಿದಾಗ ಇವಾಗ ನೀರು ಎಲ್ಲಿದೆ ಅಂತ ಕೇಳಿದಾಗ ನನ್ನೊಳಗಡೆ ಇದೆ. ಪಾತ್ರೆಯಲ್ಲಿತ್ತು ನೀರು, ಈಗ ಎಲ್ಲಿದೆ ಅಂದರೆ ನನ್ನೊಳಗಡೆ ಇದೆ. ನಾನು ಕುಡಿದು ಅದು ನನ್ನೊಳಗಡೆ ಮಿಕ್ಸ್ ಆಗಿದೆ. ಸೊ ನೀರಿನಿಂದ ನಾವು ಬದುಕ್ತಾ ಇದ್ದೀವಿ. ಮೂಲ ವಸ್ತು ನೀರು, ಮೂಲ ವಸ್ತು ಮಣ್ಣು. ಅವುಗಳಿಂದ ನಾವು ರೆಡಿಯಾಗಿರೋದೇ ಹೊರತು ನಮ್ಮಿಂದ ಪ್ರಕೃತಿ ರೆಡಿಯಾಗಿಲ್ಲ. ಮನುಷ್ಯನಿಂದ ಏನನ್ನಾದರೂ ನಿರ್ಮಾಣ ಮಾಡ್ಬೋದು, ಆದರೆ ಪ್ರಕೃತಿಯನ್ನಲ್ಲ. ಪ್ರಕೃತಿಯಿಂದನೇ ಮನುಷ್ಯ. ಸೊ ನಾನೇ ಗ್ರೇಟ್ ಅನ್ನೋ ಅಹಂ ಬೇಡ, ನೇಚರ್ ಇಸ್ ಆಲ್ವೇಸ್ ಗ್ರೇಟ್ ಅನ್ನೋದನ್ನು ಅರ್ಥ ಮಾಡಿಸ್ತಾ ಇರೋದು. ನಾನು ಅದಕ್ಕೆ ಹಕ್ಕುದಾರ ಅನ್ನೋ ಭ್ರಮೆಯಲ್ಲಿ ಬದುಕಬೇಡಿ, ಅದರಿಂದ ಇವತ್ತು ನಾವಿದ್ದೀವಿ, ಅವುಗಳಿಂದನೇ ಇವತ್ತು ನಾವಿರೋದು ಅನ್ನೋದನ್ನು ಅರ್ಥ ಮಾಡಿಸ್ತಾ ಇದ್ದಾರೆ. ಅದಕ್ಕೆ ಸಾಕಷ್ಟು ಅವ್ರು ಏನು ಹೇಳಿದ್ದಾರೆ ಅಂದರೆ, ನೀರು, ಮಣ್ಣು, ಗಾಳಿ, ಶಾಖ ಇವೆಲ್ಲವನ್ನ ಪಡ್ಕೊಂಡು ನಾವು ರೆಡಿ ಆಗ್ತಾ ಇದ್ದೀವಿ. ಸೊ ಅವುಗಳಿಂದ ನಾವಾಗಿದ್ದೀವಿ. ಇದು 1 ಪಾರ್ಟ್. ಹಾಗೆ ಇವತ್ತು ನಾವೇನು ಓಡಾಡ್ತಾ ಇದ್ದೀವಲ್ವ ಭೂಮಿ ಮೇಲೆ, ಈ ಭೂಮಿಯಲ್ಲಿ ನಮ್ಮ ಮುತ್ತಾತಂದಿರು ಮಿಕ್ಸ್ ಆಗೋಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಅಂದರೆ ನಮ್ಮ ಮುತ್ತಾತಂದಿರನ್ನ ನಾವು ಭೂಮಿಯಲ್ಲಿ ಹೂಳಿದೀವೋ ಅಥವಾ ಸುಟ್ಟಿದ್ದೀವೋ ಏನೋ, ಒಟ್ಟಿನಲ್ಲಿ ಮಣ್ಣಿನೊಳಗಡೆನೆ ಅವರು ಮಿಕ್ಸ್ ಆಗಿಬಿಟ್ಟಿದ್ದಾರೆ. ಅವ್ರ ಮೇಲೆ ನಾವು ಹೆಜ್ಜೆ ಹಾಕ್ತಾ ಇದ್ದೀವಿ ಅನ್ನೋದನ್ನು ಮರಿಬೇಡಿ. ಅಂದರೆ ನಮ್ಮ ಪೂರ್ವ ಏನಿದ್ದಾರೆ ಅವ್ರ ಮೇಲೂ ಕೂಡ ನಾವು ಓಡಾಡ್ತಾ ಇದ್ದೀವಿ. ನಾನು ಹಕ್ಕುದಾರ ಅಲ್ಲ, ಅವರೆಲ್ಲರೂ ಆಲ್ರೆಡಿ ಅದನ್ನು ಪಡ್ಕೊಂಡಿದ್ದಾರೆ, ಅದ್ರ ಮೇಲೆ ನಾನು ಓಡಾಡ್ತಾ ಇದ್ದೀನಿ ಅಷ್ಟೇ. ಎರಡನೇದು ಅರ್ಥ ಮಾಡಿಸ್ತಾ ಇರೋದು. ನೆಕ್ಸ್ಟ್ ಏನಂತ ಅಂದರೆ, ಮೂಲ ವಸ್ತು ಮಾತ್ರ ಮಣ್ಣು, ಮನುಷ್ಯ ಅಲ್ಲ ಮೂಲ ವಸ್ತು ಅನ್ನೋದನ್ನು ಹೇಳ್ತಿರೋದು.
ಸ್ವಲ್ಪ ಮಣ್ಣಲ್ಲಿ ನಾವು ಏನು ಮುತ್ತಾತಂದಿರ ಜೊತೆ ಓಡಾಡ್ತಾ ಇದ್ರೆ ಸ್ವಲ್ಪ ಮಣ್ಣು ನಮ್ಮ ತೋಟದಲ್ಲಿ ಬೆಳೆದು ನಿಂತಿರೋ ಮರ ಆಗಿದೆ. ಮಾವಿನ ಮರನೋ, ಬೇವಿನ ಮರನೋ, ಹುಲ್ಲು, ಹೂವು ಈ ಥರ ಸಾಕಷ್ಟು ಆಗಿದೆ. ಅವೆಲ್ಲ ಕ್ರಿಯೇಟ್ ಆಗಿದೆ, ಅದರಿಂದ ನಾವಾಗಿದ್ದೀವಿ. ಪದೇ ಪದೇ ಹೇಳ್ತಿರೋದೇನೆಂದರೆ, ಮನುಷ್ಯನಿಂದನೇ ಎಲ್ಲ ಆಗಿದೆ ಅಲ್ಲ, ಪ್ರಕೃತಿಯಿಂದ ಮನುಷ್ಯ ಆಗಿದ್ದಾನೆ. ಇದನ್ನು ನೆನ್ಪಿಟ್ಕೊಂಡ್ರೆ ಅಹಂ ಬರಲ್ಲ. ನಾನು ಯಾವುದಕ್ಕೆ ಹಕ್ಕುದಾರ ಇಲ್ಲಿ? ಫೈನಲಿ ನಮ್ಗೆಲ್ರಿಗೂ ಗೊತ್ತು, ಏನು ಸತ್ತಾಗ ಹೊತ್ಕೊಂಡು ಹೋಗಲ್ಲ ನಾವು ಅನ್ನೋ ಮಾತನ್ನ ಕೇಳಿದ್ದೀವಿ, ನಾವು ಹೇಳಿದ್ದೀವಿ ಅಲ್ವಾ? ಆದರೆ ಅದ್ರ ಪ್ರಕಾರ ನಾವು ಜೀವಿಸ್ತಾ ಇದ್ದೀವಾ? ಹಾಗಿದ್ರೆ ನಾವೇನು ಮಾಡಬಾರ್ದಾ ಅಂತ ನೀವು ಏನು ಆಸ್ತಿ ಗೀಸ್ತಿ ಏನು ಮಾಡಬಾರ್ದಾ ಅಂತ ಕೇಳಿದ್ರೆ ಇಲ್ಲ, ಅದನ್ನು ಹೇಳ್ತಾ ಇಲ್ಲ. ಏನೇ ಒಂದು ಮಾಡಿದ್ರೂ ಅದು ನಂದೇ ಅನ್ನೋ ಅಹಮ್ಮು, ನಾನು ಅದನ್ನು ಬಿಟ್ಟು ಹೋಗೋದೇ ಇಲ್ಲ, ನನ್ನ ಜೊತೆನೇ ಬಂದ್ಬಿಡುತ್ತೆ ಅನ್ನೋ ಭ್ರಮೆಯಲ್ಲಿ ಅದಕ್ಕೆ ಅಟ್ಯಾಚ್ ಆಗಬೇಡಿ. ಅಟ್ಯಾಚ್ ಆಗೋದ್ರಿಂದ ನೋವಾಗುತ್ತೆ. ಸೊ ನೀವು ಈ ಒಂದು ಪ್ರಕೃತಿಯಲ್ಲಿ ಒಂದು ಭಾಗ ಅಷ್ಟೇ ಹೊರತು ನೀವೇ ಪ್ರಕೃತಿ ಅಲ್ಲ, ಅದನ್ನು ತಿಳ್ಕೊಳ್ಳಿ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬ ದೊಡ್ಡ ಸಾಧನೆ ಏನಿಲ್ಲ, ಇದೇ ಆಧ್ಯಾತ್ಮ ಕೂಡ ಅಂತ ಹೇಳ್ತಿದ್ದಾರೆ. ಆಧ್ಯಾತ್ಮ ಅಂದರೆ ದೇವಸ್ಥಾನಕ್ಕೆ ಹೋಗೋದು, ತೆಂಗಿನಕಾಯಿ ಹೊಡೆಯೋದು, ದೀಪಗಳನ್ನು ಹಚ್ಚೋದು, ಮಂಡಿ ಊರಿ ಪೂಜೆ ಮಾಡೋದಲ್ಲ. ದೇವರನ್ನು ಎಕ್ಸ್ಪೆಕ್ಟ್ ಮಾಡಿದೆ. ಎಷ್ಟು ಚೆನ್ನಾಗಿದೆ, ಬೇರೆಯವ್ರ ಹತ್ರ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ ಅಂತೀವಿ. ಇಲ್ಲಿ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ದೇವ್ರ ಜೊತೆಗೂ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ. ದೇವ್ರನ್ನೂ ಕೂಡ ನಾವು ನಿರೀಕ್ಷೆ ಮಾಡದೆ ನಮ್ಮ ಸ್ವರ್ಗವನ್ನು ನಾವೇ ರಚಿಸಿಕೊಳ್ಳೋದೇ ರಚಿಸಿಕೊಳ್ಳೋದೇ ನಮಗೆ ಸಾಧ್ಯವಾಗುತ್ತೆ. ದೇವ್ರನ್ನ ಎಕ್ಸ್ಪೆಕ್ಟ್ ಮಾಡದೆ ನಾವು ನಮ್ಮ ಲೈಫ್ನ ಸ್ವರ್ಗವನ್ನಾಗಿ ಮಾಡ್ಕೋಬೋದು. ಯಾವಾಗ ಅಂದರೆ, ಇದಕ್ಕೆ ನಾನು ಹಕ್ಕುದಾರ, ಇದಕ್ಕೆ ನನ್ನದೇ ರೈಟ್ಸು, ಅದು ನನ್ನ ರೈಟ್ಸು, ನಾನು ಇದಕ್ಕೆ ನಾನೇ ಮಾಡಬೇಕು, ಇದು ನಾನು ತೊಗೊಂಡು ಹೋಗ್ತೀನಿ. ಈ ಅಟ್ಯಾಚ್ಮೆಂಟಲ್ಲಿ ಬದುಕೋದ್ರಿಂದ ನಾವು ದುಃಖದಲ್ಲಿರ್ತೀವಿ, ನರಕದಲ್ಲಿರ್ತೀವಿ. ಸೊ ಸ್ವರ್ಗನ ಕ್ರಿಯೇಟ್ ಮಾಡ್ಕೋಬೇಕು ಅಂದರೆ ಈ ಆಧ್ಯಾತ್ಮದ ಅರಿವು ಬೇಕು. ಏನು ಆಧ್ಯಾತ್ಮದ ಅರಿವು? ಪ್ರಕೃತಿಯಲ್ಲಿ ನಾನು ಒಬ್ಬ ಅಷ್ಟೇ, ಪ್ರಕೃತಿ ನನ್ನಿಂದ ಆಗಿಲ್ಲ, ಎಲ್ಲ ಗೊತ್ತು, ಎಲ್ಲ ನಂದೇ ಅನ್ನೋ ಅಹಮ್ಮಲ್ಲಿ ಬದುಕಬೇಡಿ. ಫೈನಲಿ ಏನೂ ಇಲ್ಲ, ನೀವಿದ್ರಲ್ಲಿ ಒಂದು ಪಾರ್ಟ್ ಅಷ್ಟೇ ಅನ್ನೋದನ್ನು ಅರ್ಥ ಮಾಡಿಸ್ತಾ ಇದ್ದಾರೆ. ಇವೆಲ್ಲದರಲ್ಲಿ ನೀವು ಮಿಕ್ಸ್ ಆಗಿದ್ದೀರಾ, ನಿಮ್ಮೊಳಗಡೆ ಅದೆಲ್ಲ ಮಿಕ್ಸ್ ಆಗಿಲ್ಲ, ಅವುಗಳಿಂದ ನೀವಾಗಿದ್ದೀರಾ ಅನ್ನೋದನ್ನು ಹೇಳ್ತಾ ಇರೋದು. ಒಬ್ಬರು ಸನ್ಯಾಸಿ ಮರಣನ ಹೊಂದುತ್ತಾ ಇದ್ರಂತೆ. ಆವಾಗ ಅವರ ಶಿಷ್ಯರಿಗೆ ಹೇಳಿದ್ರಂತೆ, ನನ್ನ ಕೊನೆಯ ಮಾತೇನೆಂದರೆ ಸ್ವರ್ಗಕ್ಕೆ ಹೋಗಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ ಅಂತ. ಆಗ ಶಿಷ್ಯ ಹೇಳಿದ್ರಂತೆ, ಅಲ್ಲ ಗುರುಗಳೇ, ನಿಮಗೆ ಸ್ವರ್ಗನೋ ನರಕನೋ ಅದು ದೇವರು ಇಚ್ಛೆ, ನೀವು ಹೆಂಗೆ ಡಿಸೈಡ್ ಮಾಡ್ತೀರಾ ಅಂತ. ಆಗ ಆ ಸನ್ಯಾಸಿ ಹೇಳಿದ್ರಂತೆ, ದೇವರ ಮನಸ್ಸಲ್ಲಿ ಏನಾದರೂ ಇರಲಿ, ದೇವರು ನನ್ನನ್ನು ನರಕಕ್ಕೆ ಕಳಿಸ್ಲಿ, ಅವರು ನರಕಕ್ಕೆ ಕಳಿಸಿದ್ರೂ ಕೂಡ ಅದನ್ನು ಸ್ವರ್ಗ ಅಂತ ಸಂಭ್ರಮಿಸೋ ಅಂತಹ ಜ್ಞಾನ ನನಗಿದೆ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ನಾವು ಚೆನ್ನಾಗಿದ್ದಾಗ ಲೈಫು, ಚೆನ್ನಾಗಿಲ್ಲದೆ ಇದ್ದಾಗ ಇದಲ್ಲ ಲೈಫು, ಚೆನ್ನಾಗಿದ್ದಾಗ ದೇವ್ರ ಗುಡ್ಡು, ಚೆನ್ನಾಗಿಲ್ಲದೆ ಇದ್ದಾಗ ದೇವರೇ ಬ್ಯಾಡು. ಕರೆಕ್ಟ್ ಅಲ್ಲ? ಈ ರೀತಿ ಬಿಹೇವ್ ಮಾಡ್ತಾ ಇರ್ತೀವಿ. ಅದಕ್ಕೆ ಅವ್ರು ಏನು ಹೇಳ್ತಿದ್ದಾರೆ, ಭಗವಂತ ನನಗೇನೇ ಕೊಟ್ಟರು ಅದನ್ನು ಸಂಭ್ರಮಿಸೋ ಅಂಥ ಒಂದು ಜ್ಞಾನ ನನ್ನಲ್ಲಿದೆ, ಆ ತಿಳುವಳಿಕೆ ನನ್ನಲ್ಲಿದೆ ಅಂತ ಗುರುಗಳು ಹೇಳಿದ್ರಂತೆ. ಅಂದರೆ ನಮ್ಮ ಅಂತರಂಗದ ಅನುಭವದ ಮೂಲಕ ನಾವು ಏನನ್ನಾದರೂ ಪಡ್ಕೋಬೋದು. ಅಂತರಂಗದ ಅನುಭವದ ಮೂಲಕ, ಅಂತರಂಗ ನಮ್ಮ ಇನ್ನರ್ ಜರ್ನಿ ಮಾಡ್ತಾ ನಾವು ಅದನ್ನು ಅನುಭವಿಸ್ತಾ, ಎಕ್ಸ್ಪೀರಿಯನ್ಸ್ ಮಾಡ್ತಾ ಸ್ವರ್ಗನೂ ನಾವೇ ಮಾಡ್ಕೋಬೋದು, ನರಕನೂ ಕೂಡ ನಾವೇ ಮಾಡ್ಕೋಬೋದು. ಎರಡೂ ನಮ್ಮ ಕೈಯಲ್ಲೇ ಇದೆ. ಸೊ ಹಾಗಿದ್ಮೇಲೆ ನಾವು ನೀವು ಮತ್ತು ಹೊರಗಿನದು ಒಂದೇ ಅನ್ನೋ ಒಂದರಲ್ಲಿ ಇದ್ದೀವಿ ನಾವು. ಹೌದು, ಈ ಪ್ರಕೃತಿ ಮತ್ತು ನಾನು ಎರಡೂ ಕೂಡ ಒಂದಾಗಿದ್ದೀವಿ. ಆದರೆ ನನ್ನಿಂದ ಪ್ರಕೃತಿ ಆಗಿಲ್ಲ, ಪ್ರಕೃತಿಯಿಂದ ನಾನಾಗಿದ್ದೀನಿ ಅನ್ನೋ ಒಂದು ಜ್ಞಾನದಲ್ಲಿರಿ. ಆವಾಗ ಯಾರ ಮೇಲೂ ನಮಗೆ ಅಸೂಯೆ ಬರೋದಿಲ್ಲ, ಯಾರ ಜೊತೆಗೂ ನಾವು ಜಗಳ ಆಡಲ್ಲ, ಯಾರ ಜೊತೆಗೂ ಸ್ಪರ್ಧೆಗೆ ಇಳಿಯಲ್ಲ, ಯಾರ ಮೇಲೂ ಹಗೆ ಸಾಧಿಸಲ್ಲ, ದ್ವೇಷ ಇಟ್ಕೊಳ್ಳಲ್ಲ. ಯಾಕೆ ಅಂದರೆ, ಜಸ್ಟ್ ಒಂದು ಯೋಚನೆ ಮಾಡೋಣ. ಈಗ ನಾವು ಮಣ್ಣಲ್ಲಿ ಸೇರಿಬಿಟ್ವಿ, ಇಲ್ಲ ಅದನ್ನೇ ಹೇಳ್ತಿರೋದು, ಫೈನಲಿ ನೀವು ಮಣ್ಣಿಗೆ ಬರ್ತೀರಾ ಅಂದರೆ ಮಣ್ಣು ನಿಮ್ಮನ್ನು ಎಲ್ಲ ಥರನೂ ಕರ್ಕೊಳ್ಳುತ್ತೆ, ನಮ್ಗೆ ಆಹಾರನೂ ಕೊಡುತ್ತೆ, ಜೊತೆಗೆ ನಮ್ಮನ್ನು ಕರ್ಕೊಳ್ಳುತ್ತೆ ಕೂಡ. ಸೊ ನೀವು ಮಣ್ಣಿಗೆ ಬರ್ತೀರಾ, ಆದರೆ ನೀವು ಮಣ್ಣಿಗೇನು ಬರಬೇಕಂತ ಇದ್ದೀರಾ ಅಥವಾ ಬರ್ತೀರಾ ಮುಂದೆ, ಆವಾಗ ನೀವು ಒಬ್ಬರೇ ಬರೋದು, ಆ ಮಣ್ಣಲ್ಲಿ ಮಿಕ್ಸ್ ಆಗೋದು. ನಿಮ್ಮ ಹಾಗೆ ಅಸೂಯೆ, ದ್ವೇಷ ಇವ್ಯಾವೂ ಅಲ್ಲ. ಫೈನಲಿ ನಾವು ಬದುಕಿರುವಾಗ ಸ್ವರ್ಗವನ್ನು ಸೃಷ್ಟಿ ಮಾಡ್ಕೋಬೇಕು ಅಂದರೆ ಈ ಅಸೂಯೆ, ಜಗಳ ಆಡೋದು, ಸ್ಪರ್ಧೆ, ಹಾಗೆ ದ್ವೇಷ, ಕೆಟ್ಟದಾಗಿ ಮಾತಾಡೋದು, ಒಬ್ಬರ ಏಳಿಗೆನ ಬಯಸದೇ ಇರೋದು, ಹೊಟ್ಟೆ ಕಿಚ್ಚು ಇವ್ಯಾವುದು ಕೂಡ ಅವಶ್ಯಕತೆ ಇಲ್ಲ. ಪ್ರಕೃತಿಯಿಂದ ನಾನೇನು ಪಡ್ಕೊಳ್ಳೋಕ್ಕೆ ಸಾಧ್ಯ ಇದೆ ಅದನ್ನು ನಾನು ಪಡ್ಕೊಂಡಿದ್ದೀನಿ. ಫೈನಲಿ ಪ್ರಕೃತಿಗೆ ಕೊಟ್ಟು ನಾನು ಹೋಗ್ತೀನಿ, ಪ್ರಕೃತಿಯಲ್ಲೇ ನಾನು ಮಿಕ್ಸ್ ಆಗಿಬಿಡ್ತೀನಿ.
ಅಂದರೆ ಇಲ್ಲೇ ಸೇರ್ಕೊಂಡ್ಬಿಡ್ತೀನಿ ನಾನು, ನಂದೇನೂ ಇಲ್ಲ ಇಲ್ಲಿ ಅನ್ನೋದನ್ನ ಅರ್ಥ ಮಾಡಿಕೊಂಡು ಯಾರ ಜೊತೆಗೂ ನಾವು ದ್ವೇಷ ಇಟ್ಕೊಳ್ಳಿಲ್ಲ ಅಂತ ಅಂದರೆ ಆರಾಮಾಗಿ ನಮ್ಮ ಜರ್ನಿ ನಾವು ಕಂಪ್ಲೀಟ್ ಮಾಡ್ಬೋದು. ಸೊ ಸ್ವರ್ಗ ನರಕ ಎರಡನ್ನೂ ಕೂಡ ನಾವೇ ಸೃಷ್ಟಿಸ್ಕೋಬೇಕು. ಆ ಸೃಷ್ಟಿ ಯಾವಾಗ ಆಗುತ್ತೆ ಅಂದರೆ ಅಂತರಂಗದ ಅನುಭವನ ಪಡ್ಕೊಳ್ಳೋದ್ರಿಂದ ಅಂತ. ಸೊ ಈ ಒಂದು ಚಾಪ್ಟರಲ್ಲಿ ನಾವು ತಿಳ್ಕೊಬೇಕಾಗಿರೋದೇನೆಂದರೆ, ನನಗೆ ಅದ್ರ ಮೇಲೆ ರೈಟ್ಸ್ ಇದೆ, ನನ್ನದೇ ರೈಟ್ಸ್ ಇದು ಅಂತ ನಾವು ಮಣ್ಣಿನ ಮೇಲಾಗಿರ್ಬೋದು, ಭೂಮಿ ಮೇಲೆ, ಆಸ್ತಿ ಮೇಲೆ, ಏನು ಈ ಆಸ್ತಿ ಎಲ್ಲ ಜಗಳಗಳೆಲ್ಲ ಬರುತ್ತೆ ಅಲ್ಲ, ಜಸ್ಟ್ ಇಮ್ಯಾಜಿನ್ ಮಾಡಿ, ಈ ಜಗಳ ಕಿತ್ತಾಟಗಳಿಂದ ನಾವು ನರ್ಕದಲ್ಲಿ ಜೀವಿಸ್ತಾ ಇರ್ತೀವಿ. ಸೊ ಈಗ ಆಸ್ತಿ ಸಿಕ್ಕೇ ನಾವು ಸ್ವರ್ಗಕ್ಕೆ ಹೋಗ್ತೀವಿ ಅಥವಾ ಸ್ವರ್ಗವನ್ನು ನಾವು ಅನುಭವಿಸ್ತೀವ? ಇಲ್ಲ, ನೋವಲ್ಲೇ ನಮ್ಮ ಜೀವನ ಕಳೆದು ಬಿಡ್ತೀವಿ. ಸೊ ಹಾಗಾಗಿ ಈ ರೈಟ್ಸ್ ನಂದು ಅನ್ನೋ ಕಾರಣಕ್ಕೆ ನಿಮ್ಮ ಸಂತೋಷವನ್ನು ನೀವು ಹಾಳು ಮಾಡ್ಕೊಬೇಡಿ. ಸೊ ಎಲ್ಲವನ್ನೂ ನಾವಿಲ್ಲಿ ಬಿಟ್ಟು ಹೋಗಬೇಕು. ಎಲ್ಲವೂ ಕೂಡ ನಿಮಗೆ ಕಮಿಟ್ಮೆಂಟ್, ಅಂದರೆ ಈ ಅಟ್ಯಾಚ್ಮೆಂಟಲ್ಲಿ ತಗೋಬೇಡಿ, ನಂದೇ ಇದು ಅನ್ನೋ ಭ್ರಮೆಯಲ್ಲಿ ಬದುಕಬೇಡಿ. ಇಡೀ ಬ್ರಹ್ಮಾಂಡದಲ್ಲಿ ನೀವು ಒಂದು ಕಣ ಅಷ್ಟೇ, ನೀವೇ ಬ್ರಹ್ಮಾಂಡ ಅಲ್ಲ. ಬ್ರಹ್ಮಾಂಡವನ್ನು ನೀವು ಬಳಸ್ಕೋಬೋದೇ ಹೊರತು ಬ್ರಹ್ಮಾಂಡ ನಿಮ್ಮನ್ನೇನು ಬಳಸ್ಕೊಳ್ಳಲ್ಲ. ಅಲ್ಲಿರೋ ಶಕ್ತಿಯನ್ನು ನಾವು ಬಳಸ್ಕೋಬೋದು. ನನ್ನಲ್ಲಿರೋದು ಬ್ರಹ್ಮಾಂಡಕ್ಕೆ ಅವಶ್ಯಕತೆ ಇಲ್ಲ, ಬ್ರಹ್ಮಾಂಡದಲ್ಲಿರೋದು ನನಗೆ ಅವಶ್ಯಕತೆ ಇರೋದು. ನನ್ನಿಂದನೇ ಎಲ್ಲ ಅಂತ ಯಾರು ಅಂದ್ಕೊಂಡಿದ್ದೀರಾ, ನೀವು ಯೋಚನೆ ಮಾಡಿ. ಮಕ್ಕಳಾಗಿರ್ಬೋದು, ಗಂಡ ಹೆಂಡತಿ, ಅಪ್ಪ ಅಮ್ಮ, ಈಗ ಪೇರೆಂಟ್ಸು, ಮಕ್ಕಳ ಮೇಲೆ ನನಗೆ ಹಕ್ಕಿರೋದು, ಗಂಡಂಗೆ ಹೆಂಡತಿ ಮೇಲೆ ನನಗೆ ಹಕ್ಕಿರೋದು, ಹೆಂಡತಿಗೆ ಗಂಡನ ಮೇಲೆ ನನಗೆ ಹಕ್ಕಿರೋದು ಇಲ್ಲ. ಯಾರ ಮೇಲೆ ಯಾರಿಗೂ ಹಕ್ಕಿಲ್ಲ. ಯಾಕಂದರೆ ನಾವೇ ಇನ್ನೊಬ್ಬರು ಕೆಳಗಡೆ ಇನ್ನೊಬ್ಬರು ಅಡಿಯಾಳಾಗೇ ನಾವಿರೋದು. ಯಾರು ಅಡಿಯಾಳಾಗಿದ್ದೀವಿ? ಪ್ರಕೃತಿಯ ಕೆಳಗಡೆ ನಾವಿದ್ದೀವಿ, ಅದ್ರ ಮೇಲೆ ನಾವು ಹೋಗೋಕ್ಕಾಗಲ್ಲ. ಹಾಗಾಗಿ ಪ್ರಕೃತಿ ಕೆಳಗೆ ನಾವೇ ಒಂದು ಸರ್ವೆಂಟ್ ಆಗಿರಬೇಕಾದ್ರೆ ನಾವು ಇನ್ನೊಂದು ಸರ್ವೆಂಟ್ನ ಇಟ್ಕೊಳ್ಳೋದು, ಅಂದರೆ ನಾವೇ ಒಂದು ಸರ್ವೆಂಟ್ ಆಗಿರಬೇಕಾದ್ರೆ ನಾವು ಯಜಮಾನ ಆಗೋಕ್ಕಾಗುತ್ತಾ? ಇಲ್ಲ ತಾನೆ. ಈಗ ನಾನು ಒಬ್ರಿಗೇನೋ ಸೇವೆ ಮಾಡ್ತಾ ಇದ್ದೀನಿ, ನಾನು ಇನ್ನೊಬ್ರ ಹತ್ರ ಸೇವೆ ಮಾಡಿಸ್ಕೊಳಕ್ಕಾಗತ್ತಾ? ಸೇವೆ ಮಾಡ್ತಾ ಇರೋವಂಥ ಸರ್ವೆಂಟು ಯಾರನ್ನಾರು ಕೆಲಸಕ್ಕೆ ಇಟ್ಕೊಳ್ಳೋಕ್ಕಾಗತ್ತಾ? ಆಗಲ್ಲ. ಹಾಗೆ ನಾವು ನಮ್ಮ ಬದುಕಲ್ಲಿ ಪ್ರಕೃತಿಯ ಅಡಿಯಲ್ಲಿ ನಾವು ಕೂಡ ಸೇವೆ ತಗೊಳ್ತಾ ಇದ್ದೀವಿ. ಸೊ ಹಾಗಾಗಿ ನಾವು ಯಜಮಾನರಲ್ಲ. ಆ ಹಕ್ಕು ನಂದೇ ಹಕ್ಕು ಅನ್ನೋ ಅಹಂನ ಬಿಟ್ಟು ಎಲ್ಲರೊಂದಿಗೂ ಒಂದಾಗಿ ಬದುಕಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು.